ವೆಸ್ಟರ್ನ್ ಟಾಯ್ಲೆಟ್ ಹೇಗೆ ಯೂಸ್ ಮಾಡೋದು? ಕನ್ಫ್ಯೂಸ್ಡ್? ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೋನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಣ್ಣ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡುತ್ತೇನೆ. ಮೇ ಬಿ ಅದು ಸಿಲ್ಲಿ ಥಿಂಗ್ಸ್ ಆಗಿರ್ಬೋದು, ಆದರೆ ತುಂಬ ಮಂದಿಗೆ ಇದರ ಬಗ್ಗೆ ನಾಲೆಜ್ ಇಲ್ಲ. ಇದು ಟಾಯ್ಲೆಟ್ ಎಟಿಕೆಟ್, ಟಾಯ್ಲೆಟ್ನ ಶೌಚಾಲಯದ ಬಗ್ಗೆ ಒಂದು ಶಿಷ್ಟಾಚಾರ. ವೆಸ್ಟರ್ನ್ ಟಾಯ್ಲೆಟ್ಸ್ ಅಂತ ನಾವು ಕೇಳಿರ್ಬೋದು. ಸೊ ತುಂಬ ಮಂದಿಗೆ ಈ ವೆಸ್ಟರ್ನ್ ಟಾಯ್ಲೆಟ್ಸನ್ನು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಗೊತ್ತಿರುವುದಿಲ್ಲ. ಬಿಕಾಸ್ ಕೆಲವರು ರೂರಲ್ ಪ್ಲೇಸಿಂದ ಬಂದಿರುವವರು, ಅವರಿಗೆ ಇಂಥ ಟಾಯ್ಲೆಟ್ಗಳ ಆಕ್ಸೆಸ್ ಇರುವುದಿಲ್ಲ, ಇಂಡಿಯನ್ ಟಾಯ್ಲೆಟ್ಸ್ ಮಾತ್ರ ಇರ್ತದೆ. ಸೊ ಅಂಥವರು ಒಂದು ಸಿಟಿಗೆ ಬಂದಾಗ, ಇಲ್ಲದ್ರೆ ಮಾಲ್ಸ್ಗೆ ಬಂದಾಗ, ಬೇರೆ ದೇಶಕ್ಕೆ ಹೋದಾಗ ವೆಸ್ಟರ್ನ್ ಕೊಮೋಡ್ಸನ್ನು, ವೆಸ್ಟರ್ನ್ ಟಾಯ್ಲೆಟ್ಸ್ಗಳನ್ನು ನೋಡಿದಾಗ ಅವರಿಗೆ ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಗೊತ್ತಿರುವುದಿಲ್ಲ. ನಾವೆನಿಸ್ಬೋದು ಇದರ ಬಗ್ಗೆ ನಮಗೆ ಎಲ್ಲ ನಾಲೆಜ್ ಇದೆ ಅಂತ, ಆದರೆ ತುಂಬ ಪಾಯಿಂಟ್ಸ್ ನಮಗೆ ಅದರ ಬಗ್ಗೆ ತಿಳಿದಿರುವುದಿಲ್ಲ. ಹಾಗೆ ತುಂಬ ಜನರಿಗೆ ಇದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಸೊ ಆದ ಕಾರಣ ಈ ವಿಡಿಯೋದಲ್ಲಿ ವೆಸ್ಟರ್ನ್ ಟಾಯ್ಲೆಟನ್ನು ಹೇಗೆ ಯೂಸ್ ಮಾಡೋದು ಹಾಗೂ ಟಾಯ್ಲೆಟ್ ಎಟಿಕೆಟ್, ಶೌಚಾಲಯದ ಶಿಷ್ಟಾಚಾರದ ಬಗ್ಗೆ ನಾನೊಂದು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸೊಸೈಟಿಯಲ್ಲಿ ನಾವು ನೋಡ್ಬೋದು, ಈ ಟಾಯ್ಲೆಟ್ಸ್ಗಳ ಬಗ್ಗೆ ಯಾರು ಕೂಡ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಸೊ ಆ್ಯಕ್ಚುಲಿ ಟಾಯ್ಲೆಟಿನ ಬಗ್ಗೆ ಮಾತನಾಡುವುದು ತಪ್ಪಲ್ಲ, ಟಾಯ್ಲೆಟನ್ನು ಕೊಳಕಾಗಿ ಇಡುವುದು ಆ್ಯಕ್ಚುಲಿ ತಪ್ಪು. ಸೊ ಈ ವಿಡಿಯೋವನ್ನು ನಾನು 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೇನೆ. ಫಸ್ಟ್ ಪಾರ್ಟಲ್ಲಿ ವೆಸ್ಟರ್ನ್ ಕೊಮೋಡನ್ನು, ವೆಸ್ಟರ್ನ್ ಟಾಯ್ಲೆಟ್ಸ್ಗಳನ್ನು ಹೇಗೆ ಯೂಸ್ ಮಾಡೋದು. ಸೆಕೆಂಡ್ ಪಾಯಿಂಟ್ ಟಾಯ್ಲೆಟ್ ಶಿಷ್ಟಾಚಾರದ ಬಗ್ಗೆ, ಟಾಯ್ಲೆಟ್ ಎಟಿಕೆಟ್. ಇದು ವೆಸ್ಟರ್ನ್ ಟಾಯ್ಲೆಟ್. ಸೊ ಇದರಲ್ಲಿ ನೀವು ನೋಡ್ಬೋದು, ಟಾಯ್ಲೆಟ್ ಲಿಡ್ ಇದೆ, ಅದ ನಂತರ ಸೀಟ್ ಇದೆ. ಸೊ ಯಾವಾಗಲೂ ಲಿಡ್ಡನ್ನು ನಾವು ಮೇಲೆ ಮಾಡಿ ಟಾಯ್ಲೆಟ್ ಸೀಟ್ನ ಮೇಲೆ ಕುಳಿತುಕೊಳ್ಳುವುದು. ಆದರೆ ಟಾಯ್ಲೆಟ್ ಸೀಟಿನ ಮೇಲೆ ಕಾಲಿಟ್ಟು ಕುಳಿತುಕೊಳ್ಳುವುದು ಅದು ರಾಂಗ್. ನಾನು ತುಂಬ ಕಡೆ ನೋಡಿದ್ದೇನೆ, ತುಂಬ ಪಬ್ಲಿಕ್ ಟಾಯ್ಲೆಟ್ಸ್ಗೆ ಹೋದಾಗ ನೋಡಿದ್ದೇನೆ, ಟಾಯ್ಲೆಟ್ ಸೀಟಿನ ಮೇಲೆ ಫುಟ್ ಪ್ರಿಂಟ್ಸ್ ಇರ್ತದೆ. ಅಂದರೆ ಏನು, ಅದರ ಮೇಲೆ ಇಂಡಿಯನ್ ಟಾಯ್ಲೆಟಲ್ಲಿ ಹೇಗೆ ಕೂತ್ಕೊಳ್ತಾರ ಅದರ ಹಾಗೆ ಅದರ ಮೇಲೆ ಕೂತ್ಕೊಂಡು ಅದನ್ನು ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಹಾಗೆ ಯೂಸ್ ಮಾಡೋದು ಅಲ್ಲ. ಆ ಸೀಟಿನ ಮೇಲೆ, ಸೀಟಿನಲ್ಲಿ ನಾವು ಚೇರಲ್ಲಿ ಹೇಗೆ ಕೂತ್ಕೊಳ್ತೇವ, ಚೇರಲ್ಲಿ ಕೂತ್ಕೊಂಡ ಹಾಗೆ ಆ ಸೀಟಿನ ಮೇಲೆ ಕೂತ್ಕೊಳ್ಳೋದು. ಈ ಪಿಕ್ಚರಲ್ಲಿ ನೋಡ್ಬೋದು, ಇದು ರಾಂಗ್ ಮತ್ತು ರೈಟ್ ವೇ ಆಫ್ ಸಿಟ್ಟಿಂಗ್. ಟಾಯ್ಲೆಟಿನ ಪಕ್ಕದಲ್ಲಿ ಜೆಟ್ ಸ್ಪ್ರೇ ಇರ್ತದೆ, ಶತಫ್ ಅಂತ ಹೇಳ್ತೇವೆ, ಜೆಟ್ ಸ್ಪ್ರೇ. ಸೊ ನೀವು ಅದನ್ನು ಕ್ಲೀನ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಅದ ನಂತರ ಟಿಶ್ಯೂ ಪೇಪರ್ ಯೂಸ್ ಮಾಡ್ಬೋದು. ಟಿಶ್ಯೂ ಪೇಪರ್ ಯೂಸ್ ಮಾಡಿ ದಯಮಾಡಿ ಕೊಮೋಡಿನ ಒಳಗೆ ಹಾಕುವುದು ಅಲ್ಲ, ಅದನ್ನು ಡಸ್ಟ್ಬಿನ್ನಿಗೆ ಬಿಸಾಡಬೇಕು. ದೆನ್ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಸಿಂಕ್ ಇದೆ, ಸಿಂಕಲ್ಲಿ ಮಾತ್ರ ಹ್ಯಾಂಡ್ ವಾಶನ್ನು ಮಾಡಬೇಕು. ಟಾಯ್ಲೆಟ್ ಯೂಸ್ ಮಾಡಿದ ನಂತರ ಅಲ್ಲಿ ಫ್ಲಶ್ ಇದೊಂದು ಬಟನ್ ಇದೆ, ಆ ಬಟನನ್ನು ಪ್ರೆಸ್ ಮಾಡಬೇಕು, ಆಗ ಟಾಯ್ಲೆಟ್ ಕ್ಲೀನ್ ಆಗ್ತದೆ. ಸೊ ಗೈಸ್, ಪಾರ್ಟ್ 1 ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಎನಿಸ್ತೇನೆ, ಹೇಗೆ ವೆಸ್ಟರ್ನ್ ಕೊಮೋಡನ್ನು ಯೂಸ್ ಮಾಡುವುದು ಅನ್ನೋದ್ರ ಬಗ್ಗೆ. ಸೊ ಈಗ ಸೆಕೆಂಡ್ ಪಾರ್ಟಲ್ಲಿ ನಾನು ಟಾಯ್ಲೆಟ್ ಎಟಿಕೆಟ್, ಟಾಯ್ಲೆಟ್ನ ಶಿಷ್ಟಾಚಾರದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸೊ ಫಸ್ಟ್ ಪಾಯಿಂಟ್, ವಾಶ್ರೂಮಿಗೆ ಹೋಗುವಾಗ ದಯಮಾಡಿ ನಿಮ್ಮ ಫೋನ್ಗಳನ್ನು ತೆಗೆದುಕೊಂಡು ಹೋಗಬೇಡಿ. ಬಿಕಾಸ್ ವಾಶ್ರೂಮ್ ಅನ್ನೋ ಒಂದು ಪ್ಲೇಸ್ನ ಒಳಗೆ, ವಾಶ್ರೂಮಿನ ಒಳಗೆ ತುಂಬ ಜರ್ಮ್ಸ್ ಇರ್ತದೆ, ತುಂಬ ಜರ್ಮ್ಸ್ ಇರುವ ಪ್ಲೇಸ್ ಅದು. ನೀವು ನಿಮ್ಮ ವಾಶ್ರೂಮನ್ನು ಎಷ್ಟೇ ಕ್ಲೀನ್ ಮಾಡಿ, ಎಷ್ಟೇ ಒಳ್ಳೆ ಮಾಡಿ ಇಡಿ, ಆದ್ರೂ ವಾಶ್ರೂಮ್ಗಳಲ್ಲಿ ಜರ್ಮ್ಸ್ ಇದ್ದೇ ಇರುತ್ತದೆ. ನೀವು ತುಂಬ ಹೊತ್ತು ಮೊಬೈಲನ್ನು ಹಿಡ್ಕೊಂಡು ವಾಶ್ರೂಮ್ ಟಾಯ್ಲೆಟಲ್ಲಿ ಕೂತ್ಕೊಂಡಿದ್ರೆ ನಿಮಗೆ ಆ ಜರ್ಮ್ಸ್ ಇಫೆಕ್ಟ್ ಆಗುವ ಚಾನ್ಸಸ್ ಇರ್ತದೆ. ಸೊ ಆದ ಕಾರಣ ಮೊಬೈಲನ್ನು ವಾಶ್ರೂಮಿನ ಒಳಗೆ ಕೊಂಡೋಗೋದನ್ನು ಅವಾಯ್ಡ್ ಮಾಡಿ. ಎಷ್ಟು ಬೇಗ ನಿಮಗೆ ವಾಶ್ರೂಮ್ ಯೂಸ್ ಮಾಡಲಿಕ್ಕಾಗ್ತದೆ ಅಷ್ಟು ಬೇಗ ವಾಶ್ರೂಮ್ ಯೂಸ್ ಮಾಡಿ ನೀವು ಹೊರಗೆ ಬನ್ನಿ. ಸೆಕೆಂಡ್ ಪಾಯಿಂಟ್, ನೀವು ವಾಶ್ರೂಮ್ ಯೂಸ್ ಮಾಡಿದ ನಂತರ, ಟಾಯ್ಲೆಟ್ ಯೂಸ್ ಮಾಡಿದ ನಂತರ ಒಂದು ವೇಳೆ ಟಿಶ್ಯೂವನ್ನು ಯೂಸ್ ಮಾಡಿದ್ದೀರಾದರೆ ಆ ಟಿಶ್ಯೂವನ್ನು ಟಾಯ್ಲೆಟಿನ ಒಳಗೆ ಹಾಕಬೇಡಿ, ಅದನ್ನು ಡಸ್ಟ್ಬಿನ್ ಒಳಗೆ ಹಾಕಿ. ಬಿಕಾಸ್ ಟಾಯ್ಲೆಟಿನ ಒಳಗೆ ನೀವು ಏನೇ ಹಾಕಿದರೂ ಅದು ಸ್ಟಕ್ ಆಗುವ ಚಾನ್ಸಸ್ ಇದೆ, ಬ್ಲಾಕ್ ಆಗುವ ಚಾನ್ಸಸ್ ಇದೆ. ಆದ ಕಾರಣ ಎಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ನೀವು ಟಾಯ್ಲೆಟ್ ಪೇಪರ್ಸ್ ಅಂದರೆ ಟಿಶ್ಯೂ ಪೇಪರ್ಸ್ಗಳನ್ನು ದಯಮಾಡಿ ಡಸ್ಟ್ಬಿನ್ ಒಳಗೆ ಬಿಸಾಡಿ. ಸೊ ಪಬ್ಲಿಕ್ ಟಾಯ್ಲೆಟ್ಸ್ ನೀವು ಯೂಸ್ ಮಾಡುವಾಗ ಟಾಯ್ಲೆಟ್ ಡೋರನ್ನು ನಾಕ್ ಮಾಡಿ. ಯಾಕಂದರೆ ನಿಮಗೆ ಗೊತ್ತಿರೋದಿಲ್ಲ, ಕೆಲವರು ಏನು ಮಾಡ್ತಾರೆ, ಲ್ಯಾಚ್ ಹಾಕಲಿಕ್ಕೆ ಅಂದರೆ ಲಾಕ್ ಮಾಡಲಿಕ್ಕೆ ಮರ್ತೋಗಿರ್ತಾರೆ.
ಸೊ ಕೆಲವರ ಹತ್ರ 2 ಕೀ ಇರ್ಬೋದು. ಸಮ್ಟೈಮ್ಸ್ ಆಫೀಸಲ್ಲಿ ಏನಾಗುತ್ತೆ, ಕೀಯಲ್ಲಿ ಓಪನ್ ಮಾಡುವಂಥ ಟಾಯ್ಲೆಟ್ ಡೋರ್ಸ್ ಇರ್ತದೆ. ಒಂದು ಕೀ ಬೇರೆಯವ್ರ ಹತ್ತಿದ್ರೆ ಇನ್ನೊಂದು ಕೀ ಇನ್ನೊಬ್ಬರ ಹತ್ರ ಇರಲಿಕ್ಕೆ ಚಾನ್ಸ್ ಇದೆ. ಸಮ್ಟೈಮ್ಸ್ ನಾವು ಅಲ್ಲಿ ಕೀಯನ್ನು ತೆಗೆದಿದ್ರೆ ಹೊರಗಡೆಯಿಂದ ಇನ್ನೊಬ್ರು ಬಂದು ಅದನ್ನು ಓಪನ್ ಮಾಡುವ ಚಾನ್ಸಸ್ ಇರ್ಬೋದು. ಹೀಗೆ ಆಗಿದೆ, ಹೀಗೆ ಆದದನ್ನು ನಾನು ಕೇಳಿದ್ದೇನೆ. ಆದ ಕಾರಣ ಸೊ ಯಾವಾಗಲೂ ನೀವು ಏನು ಮಾಡಿ, ಯಾವುದೇ ವಾಶ್ರೂಮಿಗೆ ಹೋಗೋ ಮೊದಲು ಜಸ್ಟ್ ಒಮ್ಮೆ ನಾಕ್ ಮಾಡಿ. ಮೇ ಬಿ ಅವರು ಯಾರಾದರೂ ಇರುವರು, ಸೊ ಆಗ ಅವರು ಹೇಳ್ತಾರೆ ನಾನು ಒಳಗಿದ್ದೇನೆ, ಹಾಗೆ ಏನಾದರೂ ವಾಯ್ಸಸ್ ಮಾಡುವರು. ಸೊ ಆದ ಕಾರಣ ಒಂದು ಇಂಥ ಅಕ್ವರ್ಡ್ ಸಿಚುವೇಶನಿಂದ ದೂರ ಇರಬೇಕಾದ್ರೆ ಇಂಥ ಕೆಲವು ರೂಲ್ಸ್ಗಳನ್ನು ನಿಮ್ಮ ಲೈಫಲ್ಲಿ ಫಾಲೋ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಪಬ್ಲಿಕ್ ಟಾಯ್ಲೆಟ್ ಜಾಸ್ತಿ ಯೂಸ್ ಮಾಡೋದಾದರೆ ನೀವು ಟಾಯ್ಲೆಟ್ ಸೀಟನ್ನು ಕ್ಲೀನ್ ಮಾಡಿ ಅದ ನಂತರ ಟಾಯ್ಲೆಟ್ ಸೀಟ್ನಲ್ಲಿ ಕೂತ್ಕೊಳ್ಬೇಕು. ಬಿಕಾಸ್ ನಮಗೆ ಗೊತ್ತಿರೋದಿಲ್ಲ ಎಷ್ಟು ಮಂದಿ ಅದನ್ನು ಯೂಸ್ ಮಾಡಿದ್ದಾರೆ, ಅದು ಕ್ಲೀನ್ ಮಾಡಿದ್ದಾರಾ ಇಲ್ವಾ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಇದೊಂದು ಪಾಯಿಂಟ್ ನೆನಪಿಡಿ, ಯಾವುದೇ ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡುವಾಗ ಅದರ ಸೀಟನ್ನು ನೀವು ಯಾವಾಗಲೂ ಒಂದು ಸಣ್ಣ ಟಿಶ್ಯೂ ಪ್ಯಾಕನ್ನು ನಿಮ್ಮ ಬ್ಯಾಗಲ್ಲಿ ನಿಮ್ಮ ಪಾಕೆಟಲ್ಲಿ ಕ್ಯಾರಿ ಮಾಡಿ. ಸೊ ಆ ಟಿಶ್ಯೂಯಿಂದ ಚಂದ ಮಾಡಿ ಅದನ್ನು ಕ್ಲೀನ್ ಮಾಡಿ ಅದ ನಂತರ ಟಾಯ್ಲೆಟ್ ಸೀಟಲ್ಲಿ ಕೂತ್ಕೊಳ್ಳಿ. ಸೊ ಇದರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ನೆಕ್ಸ್ಟ್ ಪರ್ಸನ್ನ ಬಗ್ಗೆ ಸಹ, ನೆಕ್ಸ್ಟ್ ಆ ಟಾಯ್ಲೆಟನ್ನು ಯೂಸ್ ಮಾಡಲಿಕ್ಕೆ ಬರುವ ಪರ್ಸನ್ನ ಬಗ್ಗೆ ಸಹ ನಾವು ತಿಳ್ಕೊಳ್ಬೇಕು, ಸ್ವಲ್ಪ ಅವರ ಬಗ್ಗೆ ಸಹ ಥಿಂಕ್ ಮಾಡಬೇಕು. ಬಿಕಾಸ್ ಒಂದು ವೇಳೆ ಆ ಟಾಯ್ಲೆಟ್ ನಾವು ಗಲೀಜು ಮಾಡಿ ಹೋಗಿದರೆ ಆ ಪರ್ಸನಿಗೆ ಸಹ ಕೂಡ ಅದು ಸ್ವಲ್ಪ ಇರಿಟೇಟ್ ಆಗ್ಬೋದು, ಅವರಿಗೆ ಸಹ ತೊಂದರೆ ಆಗ್ಬೋದು. ಸೊ ಆದ ಕಾರಣ ನಾವು ಟಾಯ್ಲೆಟನ್ನು ತುಂಬ ನೀಟಾಗಿ ಚೆಂದ ಮಾಡಿ ಫ್ಲಶ್ ಮಾಡಿ ಕ್ಲೀನ್ ಮಾಡಿ ಹೋದರೆ ತುಂಬ ಒಳ್ಳೆಯದು. ಸೊ ಇನ್ನೊಂದು ಟಿಪ್, ಟಾಯ್ಲೆಟ್ ಯೂಸ್ ಮಾಡುವಾಗ ಯಾವಾಗಲೂ ಮೊದಲು ಫ್ಲಶ್ ಮಾಡಿ. ಟಾಯ್ಲೆಟ್ ಯೂಸ್ ಮಾಡುವ ಮೊದಲು ಒಮ್ಮೆ ಫ್ಲಶ್ ಮಾಡಿ, ಅದ ನಂತರ ಟಾಯ್ಲೆಟ್ ಯೂಸ್ ಮಾಡಿದ ನಂತರ ಇನ್ನೊಮ್ಮೆ ಫ್ಲಶ್ ಮಾಡಿ. 2 ಟೈಮ್ಸ್ ನೀವು ಅದನ್ನು ಮಾಡಲೇಬೇಕು. ಸೊ 2 ಟೈಮ್ಸ್ ಫ್ಲಶ್ ಮಾಡಬೇಕು. ಮನೆಯಲ್ಲಿ ನಾವು ಟಾಯ್ಲೆಟ್ಸ್ಗಳ ಲಿಡ್ ಅಂದರೆ ಅದರ ಕವರ್ ಇರ್ತದೆ, ಮೇಲೆ ಒಂದು ಲಿಡ್ ಇರ್ತದೆ. ಸೊ ಅದನ್ನು ಯಾವಾಗಲೂ ಕ್ಲೋಸ್ ಮಾಡಿ ಇಡಿ, ಅದನ್ನು ಓಪನ್ ಮಾಡಿ ಇಡಬೇಡಿ, ಜರ್ಮ್ಸ್ ಎಲ್ಲ ಇರ್ತದೆ. ಸೊ ಆದ ಕಾರಣ ಅದನ್ನು ಯಾವಾಗಲೂ ಕ್ಲೋಸ್ ಮಾಡಿಯೇ ಇಡಿ. ನಾವು ಹೈಜೀನನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಥಿಂಗ್ ಈಗಿನ ಕಾಲದಲ್ಲಿ. ಸೊ ವಾಶ್ರೂಮ್ಗಳನ್ನು ಟಾಯ್ಲೆಟ್ಗಳನ್ನು ವಾರಕ್ಕೆ ಒಮ್ಮೆ ಆದರೂ ಡೀಪ್ ಕ್ಲೀನ್ ಚಂದ ಮಾಡಿ ವಾಶ್ ಮಾಡಿ. ಇನ್ನೊಂದು, ಪಬ್ಲಿಕ್ ಟಾಯ್ಲೆಟ್ಸ್ ಯೂಸ್ ಮಾಡುವಾಗ ನಿಮ್ಮ ಕೈಯಲ್ಲಿ ಒಂದು ಬ್ಯಾಗ್ ಏನಾದರೂ ಇದ್ದರೆ, ವ್ಯಾನಿಟಿ ಬ್ಯಾಗ್ ಕ್ಯಾರಿ ಮಾಡ್ತಿದ್ದರಾದರೆ ಅದನ್ನು ದಯಮಾಡಿ ನೆಲದಲ್ಲಿ ಇಡಬೇಡಿ. ಅಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ಏನಾದರೂ ಹುಕ್ಸ್ ಇರ್ತದೆ, ಇಲ್ಲದ್ರೆ ಬ್ಯಾಕ್ ಸೈಡಲ್ಲಿ ಇಲ್ಲದ್ರೆ ಸೈಡಲ್ಲಿ ಸಿಂಕಿನ ಸೈಡಲ್ಲಿ ಪ್ಲೇಸ್ ಇರ್ತದೆ. ಸೊ ಅಲ್ಲಿ ನಿಮ್ಮ ಬ್ಯಾಗನ್ನು ಇಡಿ, ನೆಲದಲ್ಲಿ ದಯಮಾಡಿ ಬ್ಯಾಗನ್ನು ಇಡಲಿಕ್ಕೆ ಹೋಗಬೇಡಿ. ಜೆಂಟ್ಸ್ ಯಾರಾದರೂ ಇಂಥ ವೆಸ್ಟರ್ನ್ ಟಾಯ್ಲೆಟನ್ನು ಯೂಸ್ ಮಾಡೋದಾದರೆ ದಯಮಾಡಿ ಅದರ ಸೀಟನ್ನು ಮೇಲೆ ಮಾಡಿ ಟಾಯ್ಲೆಟನ್ನು ಯೂಸ್ ಮಾಡಿ. ಸೀಟನ್ನು ಕೆಳಗಿಟ್ಟು ಅದನ್ನು ಯೂಸ್ ಮಾಡಬೇಡಿ. ಸೊ ನೆಕ್ಸ್ಟ್ ಯಾರಾದರೂ ಬಂದು ಅದರಲ್ಲಿ ಕೂತ್ಕೊಳ್ಳುವಾಗ ಅದು ಕೊಳಕಾಗಿದ್ದರೆ ಒಳ್ಳೆಯದಲ್ಲ. ಸೊ ಆದ ಕಾರಣ ಟಾಯ್ಲೆಟ್ ಸೀಟನ್ನು ದಯಮಾಡಿ ಮೇಲೆ ಮಾಡಿ ಅದ ನಂತರ ಯೂಸ್ ಮಾಡಿ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು, ಈ ಪಾಯಿಂಟ್ಸ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋ ನಾನು ಮಾಡಬೇಕಂತ ಇಷ್ಟ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಮೆನ್ಷನ್ ಮಾಡಿ. ನಾನು ಟ್ರೈ ಮಾಡ್ತೇನೆ ಆ ವಿಡಿಯೋವನ್ನು ಮಾಡಲಿಕ್ಕೆ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. Until then, tata, bye bye, much love.